ಎಣ್ಣೆಯನ್ನು ತಿಕ್ಕೊಂಡಿದ್ದೆ. ಆವಾಗ ತಿಕ್ಕೊಂಡಾಗ ಏನಾಯ್ತು, ಅಜ್ಜಗೆ ಹುಷಾರಿಲ್ದಂಗೆ ಆಯ್ತು. ಅಜ್ಜ ಹುಷಾರಿಲ್ದಂಗೆ ಆದಾಗ ಒಂದು ತೊಂದರೆ ಆಗಿದೆ. ಈ ರೀತಿ ಅಜ್ಜಗೆ ತೊಂದರೆ ಆಗಿದೆ. ಅಜ್ಜ ಓಡಾಡ್ತಾ ಇದೆ. ಒಂಚೂರು ಕೊಬ್ಬರಿ ಎಣ್ಣೆನು ಕೊಡು, ಅಜ್ಜಿಗೆ ಒಂಚೂರು ಬೆಳ್ಳುಳ್ಳಿದೆಲ್ಲ ಕಾಯಿಸ್ಬಿಟ್ಟು ತಲೆ ತಿಕ್ಕಣ ಅಂತ ನಾನು ಕೇಳಿದೆ. ನಾನು ಕೇಳಿದ್ದಕ್ಕೆ ನನ್ನ ಉದ್ದಕ್ಕೂ ಎದ್ರು. ನೀನು ಅಂತಂಕಣ, ನೀನು ಇಂತಂಕಣ, ಹಂಗೆ ಹಿಂಗೆ ಅಂತ ಎದ್ರು. ಆವಾಗ ಅಷ್ಟಕ್ಕೆ ಸುಮ್ಮನೆ ಆಯ್ತು. ಅಜ್ಜಿ ಇದ್ದದ್ದು ಏನು ಮಾಡ್ತು, ಲೋ ಅಮ್ಮನ ನೀನು ಕೇಳ್ತೀಯ, ಬೇಡ ಕೇಳೋದು, ಬರ ಇಲ್ಲ, ದುಡ್ಡು ತಗೊಂಡೋಗಿ ಅಂಗಡಿಗೆ ತಂದು ಕಾಸು ತಿಕ್ಕು ಅಂತು. ಆವಾಗ ನಾನೇನು ಮಾಡಿದೆ, ಆ ದುಡ್ಡು ಇಸ್ಕೊಂಡು ತಗೊಂಡೋಗಿ ತಂದು ಕಾಸಿ ಎಣ್ಣೆ ತಿಕ್ಕಿದೆ. ಅಜ್ಜಿಗೆ ಹುಷಾರಾಯ್ತು. ಅಲ್ಲಿಂದ ಇಲ್ಲಿವರೆಗೂ ಅಜ್ಜಿನಲ್ಲಿ ಬೆಳೆದಿದ್ರೆ ಬೆಳೆದದ್ದು, ಊಟ ಮಾಡಿದ್ದು ಎಲ್ಲ ಅವರಿಂದಲೇ ನೆನೀತಿರಲ್ಲ, ಅಷ್ಟು ಇಂಪಾರ್ಟೆಂಟ್. ಹೌದು. ಆಮೇಲೆ ಏನಾಯ್ತು ಗೊತ್ತಾ, ಮತ್ತೆ ತಿರ್ಗಾ ಅವಮ್ಮನ್ನು ಓಡಿಸ್ಬಿಟ್ರು ಇವರು. ಯಾರು? ಸ್ವಾಮಿ ಬಂದು ಅವರನ್ನ ಮನೆ ಬಿಡಂಗ್ ಮಾಡಿದರು. ಮನೆ ಬಿಡಂಗ್ ಮಾಡಿದಾಗ ಅವರು ಮನೆ ಬಿಟ್ಟು ಹೋದ್ರು. ಆಮೇಲೆ ಮತ್ತೆ ಬಂದು ಮನೆಯನ್ನು ಸೇರ್ಕೊಂಡು ಆವಾಗ ಏನಾಯ್ತು, ಅಡಿಗೆ ಮಾಡ್ಕೊಂಡು ಉಣ್ಣಕ್ಕೆ ಎಲ್ಲದಕ್ಕೂ ಗೋಳ ಇತ್ತಲ್ಲ. ನಮ್ಮಪ್ಪ ಇದ್ರು ಅವಮ್ಮ ಹೋದ್ಮೇಲೆ ಏನಾಯ್ತು, ಅಲ್ಲಿಗೆ ಜಾಸ್ತಿ ಆಯ್ತು, ಅವಮ್ಮನ ಕಡೆಗೆ ಜಾಸ್ತಿ ಆಯ್ತು. ಇಲ್ಲಿ ಮಾಡ್ಕೊಂಡು ಉಣ್ಣಕ್ಕೆ ಗೋಳು, ಎಲ್ಲದಕ್ಕೂ ಗೋಳಾಯ್ತು, ಹಿಂಸೆ ಆಯ್ತು. ಆವಾಗ ಏನ್ ಮಾಡಿದೆ, ನಾ ಮತ್ತಿನ್ನ ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಅಜ್ಜನ ಹತ್ರ ದಿವಸ ಹೋಗ್ತಾ ಇದ್ದೆ, ಅಲ್ಲೇ ಪೂಜೆ ಮಾಡ್ತಿದ್ದೆ, ಅಜ್ಜನ ಇದರಲ್ಲೇ ಊಟ ಮಾಡ್ತಾ ಇದ್ದೆ, ಹಿಂಗೆ ಮಾಡ್ಕೊಂಡಿದ್ದೆ. ಆಮೇಲೆ ಊಟ ತಿಂಡಿ ಮಾಡ್ಕೊಡತ್ತಲ್ಲ ಅಂತೇಳಿ ನಿಂಗದಳ್ಳಿಲಿ ನನ್ನ ತಂಗಿ ಇದ್ಲಲ್ಲ, ನನ್ನ ತಂಗಿ ಹಿರಿಯಳು, 3 ಜನ ತಂಗಿಯರು, 3 ಜನದಾಗ ಹಿರಿಯಳಿದ್ಲಲ್ಲ, ಅವಳೊಂಚೂರು ಅಡುಗೆ ಮಾಡಂಗಿದ್ಲು. ಅವಳನ್ನ ಕರ್ಕೊಂಡು ಬಂದೆ, ಅವಳನ್ನ ಮನೆಗೆ ಕರ್ಕೊಂಬಂದು ಅವಳು ಮಾಡಿಕಾಯ್ತು. ಆವಾಗ ಒಂಚೂರು ಜಮೀನು, ನಮ್ಮ ಜಮೀನು ಏನಿದೆ ಅವನ್ನೆಲ್ಲ ಸಾగు ಮಾಡ್ಕೊಂಡು ಬೆಳ್ಕೊಳೋದು, ರಾಗಿ ಬೆಳ್ಕೊಳೋದು, ಪ್ರತಿಯೊಂದು ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು ಜೀವನ ಸುಧಾರಣೆ ಆಯ್ತು. ಸ್ವಲ್ಪ ಕಣ್ಗಾಣಂಗಾಯ್ತು. ಆವಾಗ ನಮ್ಮ ಊರು ಬಿಟ್ಬಿಟ್ಟಿದ್ರು. ಆಮೇಲೆ ಅವನು ಸ್ವಲ್ಪ ಕಣ್ಗಾಣಂಗ ಆದ್ಮೇಲೆ ಅವರು ಸೇರಿಸ್ಕೊಂಡ್ರು. ಆವಾಗಲೂ ನಮ್ಮ ಅಪ್ಪ ಹೋಗೋದು ಬರೋದು ನಮ್ಮ ಹತ್ರ ಕಮ್ಮಿ. ಆವಾಗಿಂದ ಸ್ವಲ್ಪ ಸ್ವಾಮಿಯಿಂದ ನಾವು ಒಂದು ಮಾರ್ಗ ಆಯ್ತು. ಈ ಸ್ವಾಮಿ ಪೂಜೆ ಮಾಡ್ತಿದ್ವಲ್ಲ ನಾವೀಗ, ಆ ಸ್ವಾಮಿಯಿಂದಲೇ ನನಗೆ ಒಳ್ಳೇದಾಯ್ತು. ಆವಾಗ ಏನಾಯ್ತು, ಬೇರೆ ಕಡೆಯಿಂದ ಹೆಣ್ಣು ಕೊಟ್ಟು ಹೆಣ್ಣು ತರೋದು ಅಂತೇಳಿ ಮಾಡಿದ್ರು. ಯಾರೋ ಒಬ್ರು ಸಹಕಾರ ಮಾಡಿದ್ರು. ಹೆಣ್ಣು ಕೊಟ್ಟು ಹೆಣ್ಣು ತರಂಗ್ ಮಾಡೋಣ, ಮದುವೆ ಮಾಡೋಣ ಅಂತೇಳಿ ಮಾಡಿದ್ರು. ಆ ಮಾಡಿದಾಗ ಏನಾಯ್ತು, ಹೆಣ್ಣು ಕೊಟ್ಟು ಹೆಣ್ಣು ತರಕ್ ನಾನು ಒಪ್ಲಿಲ್ಲ. ನನ್ನ ಇಸೆ ಜಮೀನು ಬೇಕಾದ್ರೆ ಮಾರ್ಕೊಳ್ಳಿ, ನಾನು ಆ ಥರ ಆಗಲ್ಲ, ನಾನು ಸಪ್ರೇಟ್ ಕೂಲಿ ಮಾಡ್ಕೊಂತಿದ್ರು ಪರ, ನಾನು ಸಪ್ರೇಟಾಗಿ ಮದುವೆ ಆಗ್ತೀನಿ ಅಂತೇಳಿ ಹೇಳಿದೆ. ಆವಾಗ ಅದು ಬಿಟ್ಟಾಕಿ ಬೇರೆ ಕಡೆ ನೋಡಿ ನಮಗೂ ಬೇರೆ ಕಡೆ ತಂದರು, ತಂಗಿನೂ ಬೇರೆ ಕಡೆ ಕೊಟ್ಟು. ಒಂದೇ ದಿವಸ ನನ್ನ ತಂಗಿದು ನಂದು ಒಂದೇ ದಿವಸ ಮದುವೆ ಆಯ್ತು. ಬಾಡಿಗೆ ಮನೇಲಿದ್ದು, ಎಲ್ಲರೂ ಬಾಡಿಗೆ ಮನೇಲಿದ್ದು, ಎಲ್ಲರೂ ಎತ್ತು ಗಾಡಿ ಎಲ್ಲ ಇಟ್ಕೊಂಡು ಒಂದೇ ಕುಟುಂಬದಾಗಿದ್ದು. ಅವಾಗ ಏನಾಯ್ತು, ಇದಾರಲ್ಲ ಉಪ್ಪರಿಗೆ ಹತ್ರ ಸಿದ್ಮಲಣ್ಣ ಅಂತ ಇದ್ದಾರೆ, ಅಲ್ಲಿ ಅವ್ರ ಮನೆ ಬಾಡಿಗೆ ಇದ್ರಿ. ಆ ಮನೇಲಿ ಬಾಡಿಗೆ ಇತ್ತು. ಆ ಮನೇಲಿ ಬಾಡಿಗೆ ಇದ್ದೆ. ಆನಂತರಕ್ಕೆ ನನ್ನ ಇಸಿಗೆ ತೋಟ ಬಂತು, ಒಂದು ಅರ್ಧ ಎಕರೆ ತೋಟದಲ್ಲಿ, ಅರ್ಧ ಎಕರೆ ತೋಟದಲ್ಲಿ ಅಡಿಕೆ ಇತ್ತು. ಆ ಅಡಿಕೆಯನ್ನು ಗುತ್ತಿಗೆ ಕೊಟ್ಬಿಟ್ಟು ಆ ಮನೆ ಬಾಡಿಗೆ ಮನೆಯ ಸ್ವಂತಕ್ಕೆ ತಗೊಂಡೆ. ನಾನು ಸ್ವಂತಕ್ಕೆ ತಗೊಂಡು ನಾನು ಅದೇ ಮನೆಯಲ್ಲಿ ಜೀವನ ಮಾಡಿದೆ.
ಆ ಮನೆಯಲ್ಲಿ ಜೀವನ ಮಾಡ್ಕೊಂಡು ಕರಪಟ್ಟಣ ಮನೆ ಪಕ್ಕದಲ್ಲಿ. ಆ ಪಕ್ಕದಲ್ಲಿ ಹಾಂ ಹಾಂ ಸರಿ. ಅದೇ ಮನೆಯಲ್ಲಿ ಜೀವನ ಮಾಡ್ಕೊಂಡು ಹೌದು ಇದ್ದೆ. ಹೌದು ಹೌದು. ಇದ್ದಾಗ ಏನಾಯ್ತು, ಮದುವೆ ಆಯ್ತು. ಅಲ್ಲಿಂದ ಇದ್ದಾಗಿ ಇವನ್ನು ಮದುವೆ ಮಾಡಿ ಹೋಯ್ದೆ ನಾನು. ಯಾರನ್ನ, ನನ್ನ ತಮ್ಮನ್ನು ತಂಗಿಯರಿದ್ರಲ್ಲ, ತಂಗಿಯರು. ಅವ್ರನ್ನ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸಿ ಅವ್ರನ್ನೆಲ್ಲ ಮದುವೆ ಮಾಡಿ ಪರಮಾತ್ಮನ ನಂಬಿಕೊಂಡು, ಹೌದು ಹೌದು ಪರಮಾತ್ಮನ್ನೇ ನಂಬಿಕೊಂಡು, ಹೌದು. ಅವಾಗ ನೋಡಪ್ಪ ಹುಟ್ಸಕ್ಕೆ ನಮ್ಮಪ್ಪ ತಂದೆ ಹ್ಞೂ. ಸಾಕಕ್ ನನ್ನ ತಂದಿಲ್ಲ. ಶನೇಶ್ವರನೇ ತಂದೆ, ನನಗೆ ಪರಮಾತ್ಮನೇ ಶ್ರೀ ಶನೇಶ್ವರ ಸ್ವಾಮಿನೇ ತಂದೆ. ತಂದೆ. ಹ್ಞೂ ಅವರಿಂದಲೇ ನಾನು ಹ್ಞೂ. ಉದ್ಧಾರ ಆಗ್ಬೇಕು ಹೌದು ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಆಗಿಯೂ ನಾನು ಸ್ವಾಮಿಯನ್ನ ನಂಬಿಕೊಂಡು ಪೂಜೆ ಮಾಡ್ಕೊಂಡ್ ಬಂದೆ. ಹ್ಞೂ.